ಆಗೋದು, ಏನು ಬೇಕು ಅದು ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಏನು ಬೇಡ ಅದು ನಮಗೆ ಮಲ ಮೂತ್ರ ವಿಸರ್ಜನೆ ಮೂಲಕ ಅದು ಹೊರಗಡೆ ಬಂದ್ಬಿಡುತ್ತೆ. ಎಲ್ಲಿಂದ ಆಗುತ್ತೆ ಇದೆಲ್ಲ ಅಂದರೆ ನಮ್ಮ ಜಠರಾಗ್ನಿ ಇದೆಯಲ್ಲ, ಆ್ಯಸಿಡ್ಗಿಂತ ಪವರ್ಫುಲ್ ನಮ್ಮ ಹೊಟ್ಟೆ ಒಳಗಡೆ ಇದೆ. ಆಗಬೇಕು, ದಾರಿ ದೀಪ ಆಗಬೇಕು, ಅವ್ರ ಮನೆಯ ದೀಪ ಆಗಬೇಕು, ನಮ್ಮ ಮನೆಯ ದೀಪ ಆಗಬೇಕು, ನಾವು ಜ್ಞಾನದ ದೀಪ ಆಗಬೇಕು ಅಗ್ನಿಯ ಹಾಗೆ. ಅವ್ರಿಗೆ ಆಹಾರಕ್ಕೆ ನಾವು ಒದಗಿಸ್ಕೊಡ್ಬೇಕು, ಅಂದರೆ ನಮಗೆ ಆಹಾರಕ್ಕೆ ಅಗ್ನಿ ಆಗಬೇಕು. ಹಾಗೆ ಹೋಮ ಹವನಗಳನ್ನು ಮಾಡಿದಾಗ ಅಲ್ಲಿಂದ ಏನು ಆಹುತಿ, ಭಗವಂತನಿಗೆ ಊಟ ತಲುಪಿಸೋದು ಬೆಂಕಿ ಮೂಲಕನೇ. ನಮಸ್ತೆ. ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಕಲಿಸದೆ ಕಲಿಸುವ 24 ಗುರುಗಳು ಅವಧೂತ ಮಾಡಿದ ಪ್ರಕೃತಿ ಪಾಠ. ನಮ್ಮ ಮುಂದಿನ ಗುರು ಯಾರು ಅಂತ ಅಂದರೆ 4 ಪಂಚಭೂತಗಳ ಬಗ್ಗೆ ಮಾತಾಡಿದ್ದೆ. ಇನ್ನೊಂದು ಪಂಚಭೂತದ ಬಗ್ಗೆ ಮಾತಾಡಿಲ್ಲ. ಅದು ಯಾವುದು ಅಂದರೆ ಅಗ್ನಿ. ಓಕೆ, ಅವಧೂತರಿಗೆ ದಾರಿಲಿ ಹೋಗಬೇಕಾದ್ರೆ ಒಂದು ಗುಂಪು ಅಡುಗೆ ಮಾಡೋದನ್ನು ನೋಡಿದ್ರಂತೆ. ಅಡುಗೆ ಯಾವುದರಿಂದ ಆಗ್ತಿತ್ತು ಅಂದಾಗ ಬೆಂಕಿಯಿಂದ ಆಗ್ತಿತ್ತಂತೆ, ಬೆಂಕಿ ಉರಿತಿತ್ತಂತೆ. ಅದನ್ನು ನೋಡಿದಾಗ ಅವರ ಮನಸ್ಸಲ್ಲಿ ಅಗ್ನಿ ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ, ಅಗ್ನಿ ಇದ್ದರೆ ಏನು ಅನಿಸುತ್ತೆ ನಮಗೆ, ಅಥವಾ ಅದು ಏನು ಕ್ಲಿಯರ್ ಮಾಡುತ್ತೆ? ನಮಗೆಲ್ಲ ಗೊತ್ತು, ಬೆಳಕು ಅಲ್ವಾ. ಅಗ್ನಿ ಅಂದ್ರೇ ಬೆಳಕು. ಕತ್ಲೆ ಇದ್ದಾಗ ಅವಾಗೆಲ್ಲ ಬೆಂಕಿಯಿಂದಾನೇ ಜರ್ನಿ ಮಾಡ್ತಾ ಇದ್ದಿದ್ದು, ಬೆಂಕಿ ಇಟ್ಕೊಂಡೇ. ಟಾರ್ಚ್ ಅಂದ್ರೇ ಬೆಂಕಿ ಅವಾಗ ಅಲ್ವಾ. ಸೊ ಅಡುಗೆ ಮಾಡೋಕ್ಕೆ ಬೆಂಕಿ ಬೇಕು, ಕತ್ಲು ಕಳಿಯೋಕ್ಕೆ ಬೆಂಕಿ ಬೇಕು. ವಿದ್ಯುತ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಬೆಂಕಿನೇ ಅಲ್ವಾ, ಕರೆಂಟ್ ಅಲ್ವಾ. ಸೊ ಹಾಗಾಗಿ ಬೆಂಕಿ ಒಂದು ಹೊಸ ಬೆಳಕನ್ನು ಕೊಡುತ್ತೆ ಮನಸ್ಸಲ್ಲಿ. ನೀವು ಬೆಂಕಿಯನ್ನು ಹಾಗೇ ನೋಡ್ತಾ ಇರಿ, ನಿಮ್ಮ ಒಳಗಡೆ ಒಂದು ಬೆಳಕು ಬರುತ್ತೆ. ಈಗ ನಾನು ಆಧ್ಯಾತ್ಮದ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಬೆಂಕಿ ರಿಲೇಟೆಡ್. ಆದರೆ ಎಷ್ಟು ಕ್ಲನ್ಸ್ ಆಗುತ್ತೆ ಅಂದರೆ ನಮಗೆ ಬೇಡವಾಗಿರೋದು ಸುಟ್ಟು ಹೋಗುತ್ತೆ. ಓಕೆ, ನಮಗೆ ಬೇಕಾಗಿರೋದು ಸುಡುತ್ತೆ, ಆದರೆ ನಮಗೆ ಬೇಡವಾಗಿರೋದನ್ನು ಮಾತ್ರ ಬೆಂಕಿ ಒಳಗೆ ಹಾಕಬೇಕು, ನಮಗೆ ಬೇಕಾಗಿರೋದನ್ನು ಸೈಡಲ್ಲಿ ಎತ್ತಿಡ್ಕೋಬೇಕು. ಅದು ನಮ್ಮ ಜಾಣ್ಮೆ ಆಗಿರಬೇಕು. ಸೊ ಇಲ್ಲಿ ಅಗ್ನಿ ಅನ್ನೋದು ಹೊಸ ಬೆಳಕಿನ ಹಾಗೆ. ಅಗ್ನಿ ಅಂದರೆ ನೋಡ್ತಾ ಇದ್ದಂಗೆ ಹಂಗೆ ನಮಗೆ ವಾಪಸ್ ಹಂಗೆ ಬ್ರೈಟ್ನೆಸ್ ಹೊಡೆಯುತ್ತೆ ಅಲ್ವಾ. ಈಗ ಫೋಟೋ ತಗೋಬೇಕಾದ್ರೆ ಕತ್ಲೆ ಇದ್ದರೆ ನಾವೇನು ಮಾಡ್ತೀವಿ, ಇವಾಗ ಎಲ್ಲಾದರೂ ಅಲ್ಲಿ ಬೆಳಕಿದ್ರೆ ಅಲ್ಲಿ ಹೋಗಿ ಅದ್ರ ಮುಂದೆ ತಕ್ಕೊಂಡ್ರೆ ನಾವು ಕಾಣಿಸ್ತೀವಿ. ಅಂದರೆ ಬೆಂಕಿ ಇನ್ ದ ಸೆನ್ಸ್ ತೇಜಸ್ಸು ಅಲ್ವಾ. ಬೆಂಕಿ ಅಂದ್ರೇ ತೇಜಸ್ಸು, ಅಗ್ನಿ ಅಗ್ನಿ ಅಂದರೆ ಓಜಸ್ಸು. ಅವನು ಬೆಳಗುತ್ತಾನೆ, ಅವನು ಹೊಳೆಯುತ್ತಾನೆ, ಅವನನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ, ಅವನನ್ನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ಆಹಾರವನ್ನು ಸಿದ್ಧಪಡಿಸೋಕ್ಕೂ ಅವನು ರೆಡಿ. ಓಕೆ, ಆದರೆ ಅವನಿಗೆ ಯಾವುದೇ ಆಹಾರದ ಅವಶ್ಯಕತೆ ಇಲ್ಲ. ಅವನು ಏನೇ ತಿಂದರೂ ಏನೇ ತಿಂದೆ ಅವನು ಎಲ್ಲವನ್ನೂ ತಿಂತಾನೆ. ಪೌಷ್ಟಿಕತೆಯೂ ತಿಂತಾನೆ, ಅಪೌಷ್ಟಿಕತೆಯೂ ತಿಂತಾನೆ. ಅವನು ಶುದ್ಧವಾಗಿರೋದು ತಿಂತಾನೆ, ಅಶುದ್ಧವಾಗಿರೋದು ತಿಂತಾನೆ, ಆರೋಗ್ಯವಾದದ್ದು ತಿಂತಾನೆ, ಅನಾರೋಗ್ಯವಾದದ್ದು ತಿಂತಾನೆ. ಆದರೂ ಕೂಡ ಅವೆಲ್ಲ ತಿಂದ್ರೂ ಅವನಿಗೆ ಏನೂ ಡ್ಯಾಮೇಜ್ ಆಗಲ್ಲ, ಅದ್ಯಾವುದೂ ಅವನಿಗೆ ಅಂಟ್ಕೊಳ್ಳೋದಿಲ್ಲ, ಯಾವುದೇ ದೋಷ ಬರೋದಿಲ್ಲ, ಅವನ ಆರೋಗ್ಯ ಕೆಡೋದಿಲ್ಲ. ಸೊ ಅದು ಅಗ್ನಿ ತತ್ವ. ಇದನ್ನು ನಾವು ಹೆಂಗೆ ಕನೆಕ್ಟ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ಅದ್ರ ಬಗ್ಗೆ ಕೊಟ್ಟಿಲ್ಲ, ಬಟ್ ನನಗೆ ಅನಿಸಿದ್ದು. ಓಕೆ, ನಮ್ಮ ಬಾಡಿ ಒಳಗಡೆ ಕೂಡ ಜಠರಾಗ್ನಿ ಅಂತ ಇದೆ ಅಲ್ವಾ. ನಮ್ಮ ಬಾಡಿ ಒಳಗಡೆ ಕೂಡ ಡೈಜೆಷನ್ ಎಲ್ಲಿಂದ ಆಗುತ್ತೆ, ನಮಗೆ ನಾವು ತಿನ್ನೋ ಆಹಾರ ಡೈಜೆಸ್ಟ್ ಆಗೋದು, ಏನು ಬೇಕು ಅದು ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಏನು ಬೇಡ ಅದು ನಮಗೆ ಮಲ ಮೂತ್ರ ವಿಸರ್ಜನೆ ಮೂಲಕ ಅದು ಹೊರಗಡೆ ಬಂದ್ಬಿಡುತ್ತೆ. ಎಲ್ಲಿಂದ ಆಗುತ್ತೆ ಇದೆಲ್ಲ ಅಂದರೆ ನಮ್ಮ ಜಠರಾಗ್ನಿ ಇದೆಯಲ್ಲ, ಆ್ಯಸಿಡ್ಗಿಂತ ಪವರ್ಫುಲ್ ನಮ್ಮ ಹೊಟ್ಟೆ ಒಳಗಡೆ ಇದೆ. ಭಗವಂತ ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಅಂತ ಅದನ್ನೇ ಹೇಳಿದೀವಲ್ಲ. ಇಮ್ಯಾಜಿನ್ ಮಾಡ್ಕೊಂಬಿಟ್ರೆ ನಾವು ಏನೂ ಅಲ್ಲ, ಪ್ರಕೃತಿ ಹೆಂಗೆ ಕೊಟ್ಟಿದೆ ಹಂಗೆ ಸುಮ್ಮನೆ ತೊಗೊಂಡು ಹೋಗಬೇಕು. ಅಹಂಕಾರದಿಂದ ಮೆರೆಯೋಕ್ಕೆ ಏನೂ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಂದೊಂದು ಸಲ ನಾವೇನು ಗ್ರೇಟ್ ಅಂತ ಅನಿಸುತ್ತೆ. ಅಂದರೆ ಅವನ ಮುಂದೆ ನಾವೆಲ್ಲ ಗ್ರೇಟಾ ಅಂತ ಅನಿಸುತ್ತೆ. ಓಕೆ, ಪ್ರಕೃತಿ ಮುಂದೆ. ನಮ್ಮ ಹೊಟ್ಟೆಲಿ ಯಾರಿಟ್ಟಿರೋದು ಬೆಂಕಿನ ಅಂದರೆ ಜಠರಾಗ್ನಿನ? ನಮ್ಮೊಳಗಡೆ ಜಠರಾಗ್ನಿ ಇಟ್ಟಿರೋದು ನಮ್ಮ
ಆರೋಗ್ಯ ಅನಾರೋಗ್ಯ ಶುದ್ಧ ಏನೇ ತೊಗೊಂಡ್ರೂ ಕೂಡ ಶುದ್ಧವಾಗಿರೋದು ಜೀರ್ಣ ಆಗಿ ಅದು ಎನರ್ಜಿ ಆಗುತ್ತೆ, ಬೇಡವಾಗಿರೋದು ಅಂದರೆ ಸುಟ್ಟು ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಬೇಡವಾಗಿರೋದು ಅದು ಆಚೆ ಹೋಗುತ್ತೆ. ಒಟ್ಟಿನಲ್ಲಿ ಜಠರಾಗ್ನಿನೇ ಎಲ್ಲ ಕೆಲಸ ಮಾಡೋದು. ಅದಕ್ಕೇ ನಮ್ಮಲ್ಲಿ ಜಠರಾಗ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ, ನಮ್ಮಲ್ಲಿ ಅಗ್ನಿ ತತ್ವ ಇಲ್ಲ ಅಂದರೆ ಜೀರ್ಣಕ್ರಿಯೆ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ವಾಯು ಹೊರಗೆ ಹೋಗಬೇಕು ಅಂತ ಅಂದರೆ ಜೀರ್ಣ ಸರಿಯಾಗಿ ಆಗಬೇಕು ಕೂಡ. ಸೊ ಗಾಳಿ ತುಂಬ್ಕೊಳ್ಳೋಕ್ಕೆ ಅಲ್ಲಿ ನಾವು ಕರೆಕ್ಟಾಗಿ ಕ್ಲೀನ್ ಮಾಡಿಕೊಡ್ತಾ ಇರಬೇಕು. ನೀರು ಬಂದರೆ ವಾಯು ಸ್ವಲ್ಪ ಹೊರಗೆ ಹೋಗುತ್ತೆ. ಹಾಗೆ ಜಠರಾಗ್ನಿ ಬೆಂಕಿ ಉರಿಬೇಕಾದ್ರೆ ನೀರು ಹಾಕಿಬಿಟ್ರೆ ಅದ್ರ ತತ್ವ ಕಡಿಮೆ ಆಗುತ್ತೆ. ಅದಕ್ಕೇ ನೀರು ಊಟ ಮಾಡೋ ಟೈಮಲ್ಲಿ ನೀರು ಕುಡಿಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನೀವು ಊಟ ಮಾಡಬೇಕಾದ್ರೆ ಜಠರಾಗ್ನಿ ಕೆಲಸ ಮಾಡ್ತಾ ಇರುತ್ತೆ, ನೀವು ನೀರೇನಾದರೂ ತಣ್ಣಗಿರೋದು ಹಾಕಿಬಿಟ್ರೆ ಸ್ವಲ್ಪ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ಏನು ನಾವು ಕಲಿಬೇಕು ಅಂದರೆ, ಅಗ್ನಿ ಅನ್ನೋದು ನಮ್ಮ ಒಳಗೂ ಇದೆ, ಓಕೆ, ನಮ್ಮ ಹೊರಗೂ ಇದೆ. ಅಗ್ನಿ ನಮಗೆ ಬೇಕೇ ಬೇಕು. ಇವತ್ತು ಅಡುಗೆ ಮಾಡೋದ್ರಿಂದ ಹಿಡಿದು ಬೆಳಕಿಂದ ಹಿಡಿದು ಅಗ್ನಿ ಇಲ್ಲದೆ ಏನೂ ಆಗಲ್ಲ. ಓಕೆ, ಆದರೆ ಅಗ್ನಿಯಿಂದ ನಾವೇನು ಕಲಿಬೇಕು, ಅಗ್ನಿಯ ಹಾಗೆ ತೇಜಸ್ಸನ್ನು ನಾವು ಪಡ್ಕೋಬೇಕಾಗಿದೆ. ತಪಸ್ಸನ್ನು ಮಾಡೋದ್ರ ಮೂಲಕ ನಾವು ತೇಜಸ್ಸನ್ನು ಪಡ್ಕೋಬೇಕಾಗಿದೆ. ಅಗ್ನಿಯ ಹಾಗೆ ಯಾರು ನಮ್ಮನ್ನು ಎದುರ್ಸೋಕ್ಕೆ ಆಗಬಾರ್ದು, ಆ ರೀತಿ ನಾವು ಸ್ಟ್ರಾಂಗ್ ಆಗಬೇಕಾಗಿದೆ. ನೀವು ನೋಡಿ, ನೀರನ್ನು ಮುಟ್ಟು ಅಂದರೂ ಮುಟ್ತೀವಿ, ಗಾಳಿನ ಮುಟ್ಟು ಅಂದರೂ ಮುಡ್ತೀವಿ, ಭೂಮಿನ ಮುಟ್ಟು ಅಂದರೂ ಮುಡ್ತೀವಿ. ಆಕಾಶದ ಮೇಲೆ ಹೋಗಿ ಆಕಾಶದ ಒಳಗೆ ಹೋಗಿ ಅಂದರೆ ಅಲ್ಲಿಗೂ ಹೋಗ್ತಾ ಇದ್ದಾನೆ ಇವತ್ತು ಮನುಷ್ಯ. ಆದರೆ ಒಬ್ಬರನ್ನ ಮಾತ್ರ ಮುಟ್ಟಕ್ಕಾಗಲ್ಲ, ಕೈ ಇಡೋಕ್ಕಾಗಲ್ಲ, ಇಟ್ಕೊಳ್ಳೋಕ್ಕಾಗಲ್ಲ. ಅದು ಯಾರು ಅಂದರೆ ಅಗ್ನಿ, ಬೆಂಕಿ. ಹಾಗೆ ನಾವು ಕೂಡ ಯಾರು ನಮಗೆ ಕೆಟ್ಟದ್ದನ್ನು ಬಯಸ್ತಾರೆ ಅವ್ರು ನಮ್ಮ ಹತ್ರಕ್ಕೆ ಬರದೇ ಇರೋ ಹಾಗೆ, ಜನ ನಮ್ಗೆ ಹಾನಿ ಮಾಡೋಕ್ಕೆ ಭಯ ಪಡಬೇಕು. ಅವ್ರ ಹತ್ರ ಹೋದರೆ ಬೆಂಕಿಯಪ್ಪ ಅವರು ಅಂತಾರಲ್ವ, ಆ ಅಗ್ನಿ ತತ್ವ ನಮ್ಮಲ್ಲಿ ಇರಬೇಕು. ಹಾಗೆ ನಾವು ಇನ್ನೊಬ್ಬರ ಬದುಕಿಗೆ ಬೆಳಕಾಗಬೇಕು. ಕತ್ತಲ ಸಮಯದಲ್ಲಿ ನಾವು ಬೆಳಕಾಗಬೇಕು, ದಾರಿ ದೀಪ ಆಗಬೇಕು, ಅವ್ರ ಮನೆಯ ದೀಪ ಆಗಬೇಕು, ನಮ್ಮ ಮನೆಯ ದೀಪ ಆಗಬೇಕು, ನಾವು ಜ್ಞಾನದ ದೀಪ ಆಗಬೇಕು ಅಗ್ನಿಯ ಹಾಗೆ. ಅವ್ರಿಗೆ ಆಹಾರಕ್ಕೆ ನಾವು ಒದಗಿಸ್ಕೊಡ್ಬೇಕು, ಅಂದರೆ ನಮಗೆ ಆಹಾರಕ್ಕೆ ಅಗ್ನಿ ಆಗಬೇಕು. ಹಾಗೆ ಹೋಮ ಹವನಗಳನ್ನು ಮಾಡಿದಾಗ ಅಲ್ಲಿಂದ ಏನು ಆಹುತಿ, ಭಗವಂತನಿಗೆ ಊಟ ತಲುಪಿಸೋದು ಬೆಂಕಿ ಮೂಲಕನೇ. ಓಕೆ, ನೀವು ನೋಡಿ, ದರ್ಪಣ ಬಿಡೋದು ಅಂದರೆ ನೀರಲ್ಲಿ ಬಿಡ್ತಾರೆ ಅಲ್ವಾ, ಆಕಾಶಕ್ಕೆ ಎಸೆಯಲ್ಲ, ಅದನ್ನು ನೀರಲ್ಲಿ ಬಿಡ್ತಾರೆ. ನೀರಲ್ಲಿ ಹೋದರೆ ದರ್ಪಣ ಅಂತ. ಬಟ್ ಅಗ್ನಿ, ಭಗವಂತನಿಗೆ ಊಟ ಅರ್ಪಿಸ್ಬೇಕು ಅಂದರೆ ಅಗ್ನಿ ಮೂಲಕನೇ ಸಾಧ್ಯ. ಅಗ್ನಿಗೆ ನಾವೇನು ಹಾಕ್ತೀವಿ, ಅಗ್ನಿ ಅದನ್ನು ತಗೊಂಡು ಭಗವಂತನಿಗೆ ತಲುಪಿಸುತ್ತೆ. ಯಾಕಂದರೆ ಅಗ್ನಿದೇವ ಅಂತ ದೇವರಾಗಿ ಪೂಜಿಸ್ತಾರೆ ಅಲ್ವಾ. ಹಾಗಾಗಿ ನಾವು ಕೂಡ ಅಗ್ನಿ ತತ್ವವನ್ನು ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಕೂಡ ಜ್ವಾಲೆಯಂತೆ ಇರಬೇಕು. ಲಕ್ಷಾಂತರ ಜೀವನಕ್ಕೆ ಒಳ್ಳೆಯದನ್ನು ಮಾಡಬೇಕು. ನಮಗೆ ಕೆಟ್ಟದ್ದು ಮಾಡೋಕ್ಕೆ ಬರೋರು ನಮ್ಮ ಹತ್ರ ಬರದೇ ಇರೋ ಹಂಗೆ ನಾವು ಅಷ್ಟು ಸ್ಟ್ರಾಂಗ್ ಆಗಬೇಕು. ಅಗ್ನಿ ತತ್ವ ನಮ್ಮಲ್ಲಿ ಇದ್ದಾಗ ಏನಾಗುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ. ಅಗ್ನಿ ಯಾವಾಗಲೂ ಆ್ಯಕ್ಟಿವ್ ಅಲ್ವಾ. ಸೊ ಅಗ್ನಿಯ ಹಾಗೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಅಗ್ನಿ ತತ್ವ ಇದ್ದಾಗ ನಮಗೆ ಸೋಮಾರಿತನ ಬರೋದಿಲ್ಲ. ಓಕೆ, ಅಗ್ನಿ ತತ್ವ ಇದ್ದಾಗ ನಮಗೆ ಟಯರ್ಡ್ನೆಸ್ ಅನ್ಸಲ್ಲ, ಸುಸ್ತಾಗಲ್ಲ. ಅದಕ್ಕೆ ಅಗ್ನಿ ತತ್ವ ನಾವು ಡೆವಲಪ್ ಮಾಡ್ಕೋಬೇಕು. ಸೊ ಈಗ ಅಗ್ನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಕೂಡ, ಹಾಗೆ ಆತ್ಮನೂ ಕೂಡ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂದರೆ, ಅಂದರೆ ಅಗ್ನಿಯ ಕೆಲಸ ಏನಿದೆ, ಎಲ್ಲದಕ್ಕೂ ಎಷ್ಟು ಅವಶ್ಯಕತೆ ಇದೆ, ನಾವು ಅವಶ್ಯಕತೆಗೆ ಇರಬೇಕು. ಬೇಡವಾಗಿದ್ದನ್ನು ಸುಟ್ಟಾಕಬೇಕು. ಆ್ಯಂಡ್ ಏನು ಹೇಳ್ತಾರೆ, ಕೆಟ್ಟದ್ದು ನಮ್ಮ ಹತ್ರ ಬರದೇ ಇರೋ ಹಾಗೆ ಸ್ಟ್ರಾಂಗ್ ಆಗಿರಬೇಕು. ಅಗ್ನಿಯಂತೆ ಆ್ಯಕ್ಟಿವ್ ಆಗಿರಬೇಕು. ಇವಾಗ ನೋಡಿ, ಎಲ್ಲೋ ಒಂದು ಕಡೆ ಬೆಂಕಿ ಬಂದಿದೆ ಅಂದರೆ, ಅಪ್ಪ ಏನು ಬೆಂಕಿ ಗೊತ್ತಾ, ಆ ಬೆಂಕಿ ಇದ್ದರೆ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಆ ಸರೌಂಡಿಂಗಿಗೆ ಹೋಗೋಕ್ಕಾಗಲ್ಲ, ಅದ್ರ ಕಾವು ಹೊಡೆಯುತ್ತೆ. ಹಾಗೆ ನಾವು ಎಂಟ್ರಿ ಆದರೆ ನಮ್ಮಲ್ಲಿರುವಂತಹ ಶಕ್ತಿಯ ಒಂದು ಕಾವು ಸುತ್ತ ಇರೋರಿಗೆ ಸ್ಪ್ರೆಡ್ ಆಗಬೇಕು. ಆ್ಯಂಡ್ ದೃಷ್ಟಿ ಯಾವುದ್ರಲ್ಲಿ ತೆಗಿತಾರೆ, ನಾವು ಬೆಂಕಿಯಿಂದ ನಿವುಳಿಸ್ತಾರೆ ಅಲ್ವಾ. ಬೆಂಕಿಯಿಂದ ನಿಲ್ಲಿಸ್ತಾರೆ, ಪರ್ಕೆಗೆ ಬೆಂಕಿ ಹಾಕಿಬಿಟ್ಟು ಹಿಂದುಗಡೆ ಎಲ್ಲ ಮಾಡ್ತಾರೆ. ನೀವು ನೋಡಿ, ಆ ಅಗ್ನಿ ಸ್ಪರ್ಶ ಮಾಡೋದ್ರಿಂದ ಏನಾಗುತ್ತೆ, ಅಗ್ನಿ ನಮಗೆ ಸ್ಪರ್ಶಕ್ಕೆ ತೊಗೊಂಬರೋದ್ರಿಂದ ನಮ್ಮ ಸುತ್ತ ಇರೋ ನೆಗೆಟಿವಿಟಿ ಏನಿದೆ ಅದು ಕ್ಲನ್ಸ್ ಆಗುತ್ತೆ. ಅದಕ್ಕೆ ಆವಾಗಿನ ಕಾಲದಲ್ಲಿ ಬೆಂಕಿಯಲ್ಲಿ ಮಾಡ್ತಾಯಿದ್ರು ಅಲ್ವಾ. ಸೊ ಹಾಗಾಗಿ ನಾವು ಕೂಡ ನಮ್ಮಲ್ಲಿ ಅಗ್ನಿ ತತ್ವನ ಬೆಳೆಸ್ಕೊಳ್ಳೋದ್ರಿಂದ ನೆಗೆಟಿವಿಟಿ ನಮ್ಮ ಹತ್ರ ಬರೋದಿಲ್ಲ. ಹಾಗೆ ನಾವು ಎಲ್ಲೋದ್ರೂ ಕೂಡ ಇನ್ನೊಬ್ಬರ ಜೀವನಕ್ಕೆ ತೇಜಸ್ಸನ್ನು ಕೊಡೋ ಹಾಗೆ, ಬೆಳಕನ್ನು ಕೊಡೋ ಹಾಗೆ ಇರ್ತೀವಿ. ನಾವು ನೋಡೋಕ್ಕೆ ಅಗ್ನಿಯ ಹಾಗೆ ತೇಜಸ್ಸನ್ನು ಹೊಂದಿರ್ತೀವಿ. ಸೊ ಇದು ಅಗ್ನಿಯಿಂದ ನಾವು ಕಲಿಬೇಕಾಗಿರೋದು. ಒಟ್ಟಿನಲ್ಲಿ ನಾವು ಈ 5 ದಿನ ನೋಡಿದ್ದು ಪಂಚಭೂತಗಳ ಬಗ್ಗೆನೇ. ಇಲ್ಲಿ ಬೇರೆ ಬೇರೆ ಎಲ್ಲ ಗುರುಗಳಿದ್ದಾರೆ, ಬಟ್ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದ್ದು 5. ಯಾಕೆ ಅಂದರೆ, ಭೂಮಿ ತತ್ವ ಇದ್ದರೆ ಸ್ಥಿರತೆ ಹೆಚ್ಚಿರುತ್ತೆ, ವಾಯು ತತ್ವ ಇದ್ದರೆ ಫ್ಲೆಕ್ಸಿಬಲ್ ಆಗಿರ್ತೀವಿ ನಾವು, ಅಡ್ಜಸ್ಟಿಂಗ್ ನೇಚರ್ ಇರುತ್ತೆ
ಓಕೆ, ನೀರಿನ ತತ್ವ ಇದ್ದರೆ ನಾವು ಶುದ್ಧತೆ, ಇನ್ನೊಬ್ಬರಿಗೆ ಕ್ಲನ್ಸ್ ಮಾಡ್ತೀವಿ, ನಮ್ಮನ್ನು ನಾವು ಕ್ಲನ್ಸ್ ಮಾಡ್ಕೊತೀವಿ. ಓಕೆ, ಆ್ಯಂಡ್ ಆಕಾಶ ತತ್ವ ಇದ್ದರೆ ಅಬಂಡೆನ್ಸ್ ಆಗಿರ್ತೀವಿ, ನಾವು ಬ್ರಾಡಾಗಿ ಥಿಂಕ್ ಮಾಡ್ತೀವಿ, ಎಲ್ಲರ ಬಗ್ಗೆನೂ ನಮ್ಮ ಬಗ್ಗೆನೂ ಕೂಡ ವಿಶಾಲವಾದ ಮನೋಭಾವನೆ ಇರುತ್ತೆ. ಅಗ್ನಿ ತತ್ವ ಇದ್ದರೆ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ. ಇದು ಆಧ್ಯಾತ್ಮದ ಪ್ರಕಾರ. ಇನ್ನು ಆರೋಗ್ಯದ ಪ್ರಕಾರನೂ ಇದೆ. ಸೊ ಸದ್ಯಕ್ಕೆ ಆರೋಗ್ಯದ ಪ್ರಕಾರ ನೋಡೋಣ, ಬಟ್ ಈಗ ಇದು ಆಧ್ಯಾತ್ಮದ ಪ್ರಕಾರ. ಈಗ ಪಂಚಭೂತಗಳನ್ನು ನಾವು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳೋದನ್ನು ಕಲಿತ್ರೆ ನಮ್ಮ ಲೈಫಲ್ಲಿ ನಾವು ಎಲ್ಲದರಲ್ಲೂ ಯಶಸ್ಸನ್ನು ಪಡಿಬಹುದು. ಸೊ ಏನೇನು ಕಲ್ತ್ರಿ ಅಗ್ನಿಯಿಂದ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.